Dear students, welcome back to Abhiyan's physics class. ಇವತ್ತಿನ ಕ್ಲಾಸಲ್ಲಿ 2 marks questions ನ ಡಿಸ್ಕಸ್ ಮಾಡೋಣ ಫ್ರಮ್ ದ ಚಾಪ್ಟರ್ ನ್ಯೂಕ್ಲಿಯೈ. ಓಕೆ, ಇದರಲ್ಲಿ ಫಸ್ಟ್ ಕ್ವಶನ್, ವಾಟ್ ಆರ್ ಐಸೋಟೋಪ್ಸ್ ಅಂಡ್ ಗಿವ್ ಅನ್ ಎಕ್ಸಾಂಪಲ್ ಫಾರ್ ಇಟ್ ಅಂತ ಕೇಳಿ. ಐಸೋಟೋಪ್ಸ್ ಅಂತಂದ್ರೆ ಸೇಮ್ ಆಟಮಿನ ಸೇಮ್ ನ್ಯೂಕ್ಲಿಯಸ್ನ ಡಿಫ್ರೆಂಟ್ ಎಂಟಿಟೀಸ್. ಓಕೆ, ಅಲ್ಲಿ ಏನಾಗ್ತದೆ ಅಂದ್ರೆ ಒಂದೇ ಆಟಮಿನ ಏನಾಗ್ತದೆ, ನಂಬರ್ ಆಫ್ ಪ್ರೋಟಾನ್ ಸೇಮ್ ಇರುತ್ತೆ, ಆದ್ರೆ ನಂಬರ್ ಆಫ್ ನ್ಯೂಟ್ರಾನ್ ಬೇರೆ ಬೇರೆ ಇರುತ್ತೆ. ನ್ಯೂಟ್ರಾನ್ ಸಂಖ್ಯೆ ಪ್ರೋಟಾನ್ ಸಂಖ್ಯೆ ಸೇಮ್ ಇರುತ್ತೆ, ಬಟ್ ಹ್ಯಾವಿಂಗ್ ಡಿಫ್ರೆಂಟ್ ನಂಬರ್ ಆಫ್ ನ್ಯೂಟ್ರಾನ್ಸ್ ನಂಬರ್ ಈಸ್ ಡಿಫ್ರೆಂಟ್. ಬಟ್ ಅದೆರಡು ಒಂದೇ ಆಟಮ್, ಒಂದೇ ನ್ಯೂಕ್ಲಿಯಸ್ ಆಗಿರ್ಬೇಕು. ಆ ತರದನ್ನ ನಾವೇನಂತ ಕರಿತೀವಿ ಅಂದ್ರೆ ಐಸೋಟೋಪ್ಸ್ ಅಂತ ಕರಿತೀವಿ. ಡೆಫಿನೇಷನ್ ಎಲ್ಲಿದೆ ನೋಡ್ಕೊಳ್ಳಿ. ನಾನು ಇದೆಲ್ಲ ಕಾಪಿ ಮಾಡಿ ಹಾಕಿರೋದು ಏನಕ್ಕೆ ಅಂದ್ರೆ ನಿಮ್ಗೆ ನೋಟ್ಸ್ ಮಾಡ್ಕೊಳಕ್ ಹೆಲ್ಪ್ ಆಗ್ಲಿ ಅಂತ ಅಷ್ಟೇ. ಓಕೆ, ಐಸೋಟೋಪ್ಸ್ ಆರ್ ದ ಆಟಮ್ಸ್ ಆಫ್ ದ ಸೇಮ್ ಎಲಿಮೆಂಟ್ ಅಂತೆ. ಸೇಮ್ ಎಲಿಮೆಂಟಿನ ಆಟಮ್ಸ್ ವಿತ್ ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫ್ರೆಂಟ್ ಮಾಸ್ ನಂಬರ್ ಅಂತ ಹೇಳ್ತಾರೆ. ಡಿಫ್ರೆಂಟ್ ಮಾಸ್ ನಂಬರ್ ಅಂದ್ರೆ ಸೊ ಸೇಮ್ ಅಟಾಮಿಕ್ ನಂಬರ್ ಅಂದ್ರೆ ಏನು, ಝೆಡ್ ಸೇಮ್ ಇರಬೇಕು. ಸೊ ಮಾಸ್ ನಂಬರ್ ಅಂದ್ರೆ ಎ ವಿಲ್ ಬಿ ಡಿಫರೆಂಟ್ ಅಂತ ನಾವೇನಂತ ಕರಿತೀವಿ ಅಂದ್ರೆ ಐಸೋಟೋಪ್ಸ್ ಅಂತ ಕರಿತೀವಿ. ಹೈಡ್ರೋಜನ್ ನ ಐಸೋಟೋಪ್ಸ್ ಬರ್ತೀರಿ ನೋಡ್ರಿ, ಪ್ರೋಟಿಯಂ, ಡ್ಯೂಟೇರಿಯಂ, ಟ್ರೀಶಿಯಂ. ಪ್ರೋಟಿಯಂ ಅಂದ್ರೆ ಯಾವ ತರ ಇರುತ್ತೆ, 1H1 ಇರುತ್ತೆ. ಡ್ಯೂಟೇರಿಯಂ ಯಾವ ತರ ಇರುತ್ತೆ, 1H2 ಇರುತ್ತೆ. ಟ್ರೀಶಿಯಂ 1H3 ಇರುತ್ತೆ. ನೋಡ್ರಿ, ಇದರಲ್ಲೆಲ್ಲ ಪ್ರೋಟಾನ್ ಸಂಖ್ಯೆ ಸೇಮ್ ಇದೆ, ಅಂದ್ರೆ ಅಟಾಮಿಕ್ ನಂಬರ್ ಸೇಮ್ ಇದೆ, ಆದ್ರೆ ಮಾಸ್ ನಂಬರ್ ಈಸ್ ಡಿಫ್ರೆಂಟ್. ಮಾಸ್ ನಂಬರ್ ಇದಕ್ಕೆ 1 ಇದೆ, ಇದಕ್ಕೆ 2 ಇದೆ, ಇದಕ್ಕೆ 3 ಇದೆ. ಸೊ ಇದು ಸೇಮ್ ಇದ್ರೆ ಅಟಾಮಿಕ್ ನಂಬರ್ ಮತ್ತೆ ಸೇಮ್ ಎಲಿಮೆಂಟ್ ಆಗಿರ್ಬೇಕು, ಹೈಡ್ರೋಜನ್ನೇ ಆಗಿರ್ಬೇಕು. ಓಕೆ, ಸೊ ಆ ತರ ಇದ್ರೆ ಅದನ್ನ ನಾವು ಐಸೋಟೋಪ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಕ್ವಶನ್, ವಾಟ್ ಆರ್ ಐಸೋಬಾರ್ಸ್, ಗಿವ್ ಅನ್ ಎಕ್ಸಾಂಪಲ್ ಅಂತ. ಸೆಕೆಂಡ್ ಕ್ವಶನ್, ಐಸೋಬಾರ್ಸ್ ಅಂದ್ರೆ ಏನು ಅಂತಂದ್ರೆ, ಐಸೋಬಾರ್ಸ್ ಅಲ್ಲಿ ಏನಾಗ್ತದೆ ಅಂದ್ರೆ ಸೇಮ್ ನಂಬರ್ ಆಫ್ ಸೇಮ್ ಮಾಸ್ ನಂಬರ್ ಇರುತ್ತೆ. ಇಲ್ಲಿ ಸೇಮ್ ಎಲಿಮೆಂಟ್ ಆಗಿರ್ಬೇಕಂತೆಲ್ಲ, ಸೇಮ್ ಮಾಸ್ ನಂಬರ್ ಇರಬೇಕು, ಬಟ್ ಡಿಫರೆಂಟ್ ಅಟಾಮಿಕ್ ನಂಬರ್ ಇರುತ್ತೆ. ಅಂದ್ರೆ ಪ್ರೋಟಾನ್ ಸಂಖ್ಯೆ ಸೇಮ್ ಬೇರೆ ಬೇರೆ ಇರುತ್ತೆ, ಟೋಟಲ್ ಸೇಮ್ ಇರುತ್ತೆ. ಟೋಟಲ್ ಅಂದ್ರೆ ಮಾಸ್ ನಂಬರ್ ವಿಲ್ ಬಿ ಸೇಮ್, ಎ ವಿಲ್ ಬಿ ಸೇಮ್, ಝೆಡ್ ಈಸ್ ಡಿಫ್ರೆಂಟ್. ಆ ತರ ಇದ್ರದನ್ನ ಐಸೋಬಾರ್ಸ್ ಅಂತ ಕರೀತಾರೆ. ಡೆಫಿನೇಷನ್ ಇದೆ ನೋಡ್ರಿ, ಐಸೋಬಾರ್ಸ್ ಆರ್ ದ ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್. ಇವನ್ ಬರಿಬೇಕು ನೀವು, ಅಂಡರ್ಲೈನ್ ಮಾಡೋದನ್ನ ನೋಡ್ರಿ. ಓಕೆ, ಮಾರ್ಕ್ ಮಾಡ್ತಿರೋದನ್ನ, ಹೈಲೈಟ್ ಮಾಡ್ತಿರೋದನ್ನ ಬರಿಬೇಕಾಗ್ತದೆ. ಸೊ ಡಿಫ್ರೆಂಟ್ ಎಲಿಮೆಂಟ್ಸ್ ವಿತ್ ಸೇಮ್ ಮಾಸ್ ನಂಬರ್ ಬಟ್ ಡಿಫ್ರೆಂಟ್ ಅಟಾಮಿಕ್ ನಂಬರ್. ಓಕೆ, ಇಲ್ಲಿ ಬರಿಬೇಕು ಡಿಫ್ರೆಂಟ್ ಎಲಿಮೆಂಟ್ಸ್ ಅಂತ. ಇಲ್ಲಿ ನೋಡ್ರಿ, ಸೇಮ್ ಎಲಿಮೆಂಟ್, ಇದು ಡಿಫ್ರೆಂಟ್ ಎಲಿಮೆಂಟ್, ಅದೇ ಇಂಪಾರ್ಟೆಂಟ್. ಓಕೆ, ಎಕ್ಸಾಂಪಲ್ ಏನು, ಕಾರ್ಬನ್ 14 ಮತ್ತೆ ನೈಟ್ರೋಜನ್ 14. ಇದರ ಮಾಸ್ ನಂಬರ್ ಇರೋದು ಸೇಮ್ ಇರುತ್ತೆ, ಬಟ್ ಅಟಾಮಿಕ್ ನಂಬರ್ ಬೇರೆ ಬೇರೆ ಇರ್ತದೆ. ಓಕೆ, ದೀಸ್ ಆರ್ ಕಾಲ್ಡ್ ಐಸೋಬಾರ್ಸ್. ನೆಕ್ಸ್ಟ್ ಕ್ವಶನ್, ಐಸೋಟೋನ್ಸ್ ಅಂತೆ. ಐಸೋಟೋನ್ಸ್ ಅಲ್ಲಿ ಏನಾಗ್ತದೆ, ವಾಟ್ ಆರ್ ಐಸೋಟೋನ್ಸ್ ಅಂಡ್ ಗಿವ್ ಅನ್ ಎಕ್ಸಾಂಪಲ್ ಅಂತ. ಐಸೋಟೋನ್ಸ್ ಅಲ್ಲಿ ಏನಿಲ್ಲ, ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಇರ್ಬೇಕಷ್ಟೇ. ಸೊ ಐಸೋಟೋನ್ಸ್ ಆರ್ ದ ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್ ವಿತ್ ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್. ನ್ಯೂಟ್ರಾನ್ ಸಂಖ್ಯೆ ಸೇಮ್ ಇರಬೇಕು. ನ್ಯೂಟ್ರಾನ್ ಸಂಖ್ಯೆ ಸೇಮ್ ಇರ್ಬೇಕಂದ್ರೆ ಏನಿರ್ಬೇಕಂದ್ರೆ ಕಳೆದಾಗ ಸೇಮ್ ಬರ್ಬೇಕು. ಫಾರ್ ಎಕ್ಸಾಂಪಲ್ ಇದೆ ನೋಡಿ, ಕಾರ್ಬನ್ 14, ನೈಟ್ರೋಜನ್ 14, ಆಕ್ಸಿಜನ್ 16. ಇದನ್ನ ಬರ್ಕೊಂಡ್ರೆ ಎಲಿಮೆಂಟ್ಗಳನ್ನ ಹೇಗೆ ಕಾಣಿಸ್ತದೆ, 6C14, ಹಾಗೆ 7N15, ಹಾಗೆ ಆಕ್ಸಿಜನ್ 8, ಆಕ್ಸಿಜನ್ 16. ಓಕೆ, ಇದರಲ್ಲಿ ನೋಡ್ರಿ, ಪ್ರೋಟಾನ್ ಸಂಖ್ಯೆ ಸೇಮ್ ಇಲ್ಲ, ಮಾಸ್ ನಂಬರ್ ಸೇಮ್ ಇಲ್ಲ, ಅಟಾಮಿಕ್ ನಂಬರ್ ಸೇಮ್ ಇಲ್ಲ. ಮಾಸ್ ನಂಬರ್ 14 ಇದೆ, 15 ಇದೆ, 16 ಇದೆ, ಆದ್ರೆ ಇವೆರಡನ್ನು ಕಳೆದಾಗ 14 ಮೈನಸ್ 6 ಎಷ್ಟು ಬರುತ್ತೆ, 8 ಬರುತ್ತೆ. ಇಲ್ಲೂ ಅಷ್ಟೇ 8 ಬರುತ್ತೆ. ಸಬ್ಟ್ರಾಕ್ಟ್ ಮಾಡಿದ್ರೆ ಇಲ್ಲೂ ಅಷ್ಟೇ 8 ಬರುತ್ತೆ. ಆಲ್ ದ 3 ಎಲಿಮೆಂಟ್ಸ್ ಕಂಟೈನ್ 8 ನ್ಯೂಟ್ರಾನ್ಸ್. ಹಾಗಾಗಿ ಇವನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಐಸೋಟೋನ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 4, ವಾಟ್ ಈಸ್ ದ ಅಥವಾ ವಾಟ್ ಆರ್ ದ ಆರ್ ಅಂತ, ವಾಟ್ ಆರ್ ದ ಆರ್ಡರ್ ಆಫ್ ನ್ಯೂಕ್ಲಿಯರ್ ರೇಡಿಯಸ್ ಅಂಡ್ ನ್ಯೂಕ್ಲಿಯರ್ ಡೆನ್ಸಿಟಿ. ಸೊ ನ್ಯೂಕ್ಲಿಯರ್ ರೇಡಿಯಸ್ ಯಾವ ಆರ್ಡರ್ ಇರುತ್ತೆ, ನ್ಯೂಕ್ಲಿಯರ್ ಡೆನ್ಸಿಟಿ ಯಾವ ಆರ್ಡರ್ ಇರುತ್ತೆ. ಇದು ಆಲ್ಮೋಸ್ಟ್ ಕಾನ್ಸ್ಟೆಂಟ್ ಇರುತ್ತೆ ನೋಡಿ. ಇದು ಫರ್ಮಿ ಆರ್ಡರ್ ಇರುತ್ತೆ, ಫೆಮ್ಟೋ ಮೀಟರ್ ಅಥವಾ ಫರ್ಮಿ 10⁻⁻15 ಆರ್ಡರ್ ಇರುತ್ತೆ ನ್ಯೂಕ್ಲಿಯರ್ ರೇಡಿಯಸ್. ಅದೇ ತರ ನ್ಯೂಕ್ಲಿಯರ್ ಡೆನ್ಸಿಟಿ 10⁻17 kg/m3. ಓಕೆ, ಇದು MCQ ನಲ್ಲೂ ಬಂದಿತ್ತು, 2.16 × 10⁻⁷
17 kg/m³ ಅಂತ ಆರ್ಡರ್ ಕೇಳಿದರೆ ಇದನ್ನ ಬರೆದ್ರೆ ಸಾಕಾಗ್ತದೆ. MCQs ಅಲ್ಲಿ ಬರ್ತದೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 5, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಮಾಸ್ ಡಿಫೆಕ್ಟ್ ಅಂಡ್ ಎಕ್ಸ್ಪ್ಲೈನ್ ದ ಟರ್ಮ್ಸ್ ಅಂತೆ. ಮಾಸ್ ಡಿಫೆಕ್ಟ್ ಫಾರ್ಮುಲಾ ಬರೀಬೇಕಷ್ಟೇ. ಡೆಲ್ಟಾ ಎಂ ಯಾವ ತರ ಬರೆಯೋದು ಅಂತ ಅವ್ರು ಏನು ಕೊಟ್ಟಿಲ್ಲ, ಹಾಗಾಗಿ ನಾವೇನು ಮಾಡೋಣ, ಅದರ ಜನರಲ್ ಫಾರ್ಮುಲಾ ಬರ್ಕೋಣ. ಮಾಸ್ ಡಿಫೆಕ್ಟ್ ಈಸ್ ಈಕ್ವಲ್ ಟು ಡೆಲ್ಟಾ ಎಂ ಈಸ್ ಈಕ್ವಲ್ ಟು, ಈಗ ಬರೆಯೋಣ, Z ಇಂಟು m mass of proton plus a minus z into mass of neutron minus m. ಇದನ್ನು ಬರೆದು ಬೇಡ. ಓಕೆ, ಅಥವಾ ನೀವು ಇದನ್ನು ಬರೀಬಹುದು, ಏನು, ಡೆಲ್ಟಾ ಎಂ ಇಸ್ ಈಕ್ವಲ್ ಟು E/c² ಅಂತಲೂ ಬರೀಬಹುದು. ಇದನ್ನಾದ್ರೂ ಬರೀರಿ. ಸೊ ಇಲ್ಲಿ ಈ ತರ ಬರೆದಾಗ ಟರ್ಮ್ಸ್ ಏನಂತ ಆಗುತ್ತೆ, ಈ ತರ ಬರೆದಾಗ ಟರ್ಮ್ಸ್ ಏನಂತ ಬರೀಬೇಕು ನೋಡ್ಬೇಡ. ಇಲ್ಲಿ ಡೆಲ್ಟಾ ಎಂ ಅಂದ್ರೇನು, ಮಾಸ್ ಡಿಫೆಕ್ಟ್. ಇಲ್ಲಿ ಹಿಂಗ್ ಬರೆದ್ಬೇಡ, ಮಾಸ್ ಡಿಫೆಕ್ಟ್ ಡೆಲ್ಟಾ ಎಂ ಈಸ್ ಈಕ್ವಲ್ ಟು, ಓಕೆ, ಡೆಲ್ಟಾ ಎಂ ಈಸ್ ಈಕ್ವಲ್ ಟು, ಇಲ್ಲಿ ಒಂದೊಂದು ಟರ್ಮ್ಸ್ ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ. Z ಅಂದ್ರೇನು, Z ಅಂದ್ರೆ ವೇರ್ Z ಈಸ್ ದ ಅಟಾಮಿಕ್ ನಂಬರ್, ಅಂದ್ರೆ ನಂಬರ್ ಆಫ್ ಪ್ರೋಟಾನ್ಸ್ ಅಂತ. ನೆಕ್ಸ್ಟ್ MP ಈಸ್ ಮಾಸ್ ಆಫ್ ಈಚ್ ಪ್ರೋಟಾನ್ ಅಂತ, ಅಥವಾ ಮಾಸ್ ಆಫ್ ಎ ಪ್ರೋಟಾನ್ ಅಂತ ಬರೀರಿ, ಪ್ರಾಬ್ಲಮ್ ಇಲ್ಲ. ಎ ಅಂದ್ರೆ ಇಲ್ಲಿ A - Z ಅಥವಾ ಎ ಅಂತ ಬರೀರಿ. ಎ ಈಸ್ ಮಾಸ್ ನಂಬರ್ and Mn is the mass of each neutron, ಇಲ್ಲಿ ಕ್ಯಾಪಿಟಲ್ M denotes mass of nucleus. ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ, ನ್ಯೂಮೆರಿಕಲ್ ಬಂದ್ರೆ ಬಹಳ ಹೆಲ್ಪ್ ಆಗ್ತದೆ. ಸಪೋಸ್ ಇಫ್ ಯು ರೈಟ್ ದಿಸ್ ಫಾರ್ಮುಲಾ, ಇದರಲ್ಲಿ ಡೆಲ್ಟಾ ಎಂ ಅಂದ್ರೆ ಆಬ್ವಿಯಸ್ಲಿ ಮಾಸ್ ಡಿಫೆಕ್ಟ್, ಇ ಅಂದ್ರೆ ಮಾಸ್ ಎನರ್ಜಿ ಅಂತ ಬರೀಬೇಕು, ಅಂಡ್ ಸಿ ಇಸ್ ದ ಸ್ಪೀಡ್ ಆಫ್ ಲೈಟ್. ಓಕೆ, ಇಷ್ಟನ್ನ ಬರೆದ್ರೆ ಸಾಕು. ಇದನ್ನಾದ್ರೂ ಬರೀರಿ, ಬೋತ್ ಆರ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 6, ವಾಟ್ ಈಸ್ ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ ಅಂಡ್ ವಾಟ್ ಈಸ್ ಇಟ್ಸ್ ಆರಿಜಿನ್ ಅಂತ. ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ ಅಂತಂದ್ರೆ ನೋಡ್ರಿ ಏನಾಗ್ತದೆ, ನೀವು ಪ್ರೋಟಾನ್ ಈ ತರ ಒಂದು ಎಕ್ಸಾಂಪಲ್ ಹೇಳ್ತೀನಿ ಅಷ್ಟೇ. ನ್ಯೂಟ್ರಾನ್ ಈ ತರ ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ಗಳು ಸಪ್ರೇಟ್ ಇದ್ರೆ, ಇಂಡಿವಿಜುವಲ್ ಇದ್ರೆ, ಅವನ್ನೆಲ್ಲ ಏನ್ ಮಾಡ್ಬೇಕು, ಸೇರಿಸಿದಾಗ ಏನಾಗುತ್ತೆ, ನ್ಯೂಕ್ಲಿಯಸ್ ಫಾರ್ಮ್ ಆಗುತ್ತೆ. ಈ ತರ ಅಲ್ಲಿಗೆ 3 ಪ್ರೋಟಾನ್ ಹಾಗೆ 3 ನ್ಯೂಟ್ರಾನ್ ಫಾರ್ಮ್ ಆಗುತ್ತೆ. ಈ ತರ ಫಾರ್ಮ್ ಆಗುವಾಗ ಎನರ್ಜಿ ರಿಲೀಸ್ ಆಗುತ್ತೆ. ಸೊ ಎನರ್ಜಿ ರಿಲೀಸ್ಡ್ ಡ್ಯೂರಿಂಗ್ ದ ಫಾರ್ಮೇಶನ್ ಆಫ್ ನ್ಯೂಕ್ಲಿಯಸ್ ಈಸ್ ಕಾಲ್ಡ್ ಆಸ್ ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ. ಸಪೋಸ್ ಎನರ್ಜಿ ಎಷ್ಟು ರಿಲೀಸ್ ಆಗಿರುತ್ತೆ ಅಂತ ಇಟ್ಕೊಳ್ಳೋಣ, ಒಂದು 40 ಯೂನಿಟ್ಸ್ ಅಷ್ಟಂತ ಇಟ್ಕೊಳ್ಳೋಣ. ಎನರ್ಜಿ ರಿಲೀಸ್ ಆಗಿರುತ್ತೆ. ಮತ್ತೇನ್ ಮಾಡ್ತೀನಿ, ನ್ಯೂಕ್ಲಿಯಸ್ ಫಾರ್ಮ್ ಆಗಿರೋದನ್ನ ನ್ಯೂಕ್ಲಿಯಸ್ನೇ ತಗೊಳ್ತೀನಿ, ಟೇಕ್ ದ ನ್ಯೂಕ್ಲಿಯಸ್. ಈಗ ಇದನ್ನ ಏನ್ ಮಾಡ್ಬೇಡ, ಎಲ್ಲವನ್ನು ಸಪ್ರೇಟ್ ಮಾಡ್ಬೇಡ, ಈಗ ದೂರ ಮಾಡ್ಬೇಡ. ಓಕೆ, ಸೊ ಇಲ್ಲಿ ಏನೇನ್ ಮಾಡ್ತೀನಿ, ನ್ಯೂಕ್ಲಿಯಸ್ ನ ಸ್ಪ್ಲಿಟ್ ಮಾಡ್ತಾ ಇದೀನಿ. ಸೊ ಸ್ಪ್ಲಿಟ್ ಮಾಡಕ್ಕೆ ನಮ್ಗೆ ಏನ್ ಬೇಕು, ಎನರ್ಜಿ ಬೇಕಾಗ್ತದೆ. ಸೊ ವಿ ನೀಡ್ ಎನರ್ಜಿ ಟು ಸ್ಪ್ಲಿಟ್ ದ ನ್ಯೂಕ್ಲಿಯಾನ್ಸ್ ಅಥವಾ ಸಪರೇಟ್ ದ ನ್ಯೂಕ್ಲಿಯಾನ್ಸ್. ಇಲ್ಲಿ ಏನಾಗುತ್ತೆ, ಎನರ್ಜಿ ರಿಕ್ವೈರ್ಮೆಂಟ್ ಇರುತ್ತೆ, ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್. ಓಕೆ, ಸೊ ಇಲ್ಲಿ ಸಪರೇಟ್ ಮಾಡ್ಲಿಕ್ಕೆ ಎನರ್ಜಿ ಬ್ರೇಕ್ ರಿಕ್ವೈರ್ಮೆಂಟ್ ಇರುತ್ತೆ. ಇಲ್ಲೇನಾಯ್ತು, ಸಪ್ರೇಟರ್ ನ ಕ್ಲಬ್ ಮಾಡಿದೆ, ಏನ್ ಮಾಡ್ತೀನಿ, ನ್ಯೂಕ್ಲಿಯಸ್ ನ ಫಾರ್ಮ್ ಮಾಡಿದಾಗ ಎನರ್ಜಿ ರಿಲೀಸ್ ಆಗಿರುತ್ತೆ. ಎಷ್ಟು ರಿಲೀಸ್ ಆಗಿರುತ್ತೆ, 14 ಯೂನಿಟ್ಸ್ ಅಷ್ಟು. ಅದೇ ನ್ಯೂಕ್ಲಿಯಸ್ ಫಾರ್ಮ್ ಆಗಿರೋದನ್ನ ಸ್ಪ್ಲಿಟ್ ಮಾಡ್ಲಿಕ್ಕೆ ಮತ್ತೆ ಎನರ್ಜಿ ರಿಕ್ವೈರ್ಮೆಂಟ್ ಇರುತ್ತೆ. ಎಷ್ಟಿರುತ್ತೆ ಅಂದ್ರೆ ಎಕ್ಸಾಕ್ಟ್ಲಿ 40 ಯೂನಿಟ್ಸ್ ಇರುತ್ತೆ. ಹಾಗಾಗಿ ನಾವು ಬೈಂಡಿಂಗ್ ಎನರ್ಜಿನ 2 ರೀತಿ ಡಿಫೈನ್ ಮಾಡ್ಬೋದು. ಏನಂತಂದ್ರೆ ಎನರ್ಜಿ ರಿಲೀಸ್ಡ್ ಡ್ಯೂರಿಂಗ್ ದ ಫಾರ್ಮೇಶನ್ ಆಫ್ ನ್ಯೂಕ್ಲಿಯಸ್ ಈಸ್ ಕಾಲ್ಡ್ ಆಸ್ ಬೈಂಡಿಂಗ್ ಎನರ್ಜಿ, ಅಥವಾ ಎನರ್ಜಿ ರಿಕ್ವೈರ್ಡ್ ಟು ಸ್ಪ್ಲಿಟ್ ದ ನ್ಯೂಕ್ಲಿಯಸ್ into its constituent nucleons is also called as binding energy ಅಂತ ಹೇಳ್ತೀವಿ. ಅದನ್ನೇ ಹೇಳ್ತಾರೆ ನೋಡ್ರಿ, ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ ಇಸ್ ದ ಎನರ್ಜಿ ರಿಕ್ವೈರ್ಡ್ ಟು ಡಿಸ್ಅಸೆಂಬಲ್ ಅಥವಾ ಸಪರೇಟ್ ದ ನ್ಯೂಕ್ಲಿಯಸ್ into its protons and neutrons is called as binding energy. ಇಲ್ಲಿ ನೀವು ಇನ್ನೊಂದು ರೀತಿ ಬರೀಬಹುದು, ಹೇಗೆ ಅಂತಂದ್ರೆ ಇಟ್ ಇಸ್ ದ ಎನರ್ಜಿ ರಿಲೀಸ್ಡ್ ಡ್ಯೂರಿಂಗ್ ದ ಫಾರ್ಮೇಶನ್ ಆಫ್ ನ್ಯೂಕ್ಲಿಯಸ್ ಅಂತ ನಾನು ಬರೀಬಹುದು. ಓಕೆ, ಸೊ ಬೆಟರ್ ಯು ರೈಟ್ ದಿಸ್ ಡೆಫಿನೇಷನ್, ಎನರ್ಜಿ ರಿಕ್ವೈರ್ಡ್ ಟು ಸಪರೇಟ್ ದ ನ್ಯೂಕ್ಲಿಯಾನ್ಸ್ into its constituent nucleons ಅಥವಾ protons and neutrons. ಓಕೆ, ನೆಕ್ಸ್ಟ್ ವಾಟ್ ಈಸ್ ಇಟ್ಸ್ ಆರಿಜಿನ್ ಅಂತ ಕೇಳ್ತಾರೆ. ಆರಿಜಿನ್ ಏನು, ಯಾಕಂದ್ರೆ ನೋಡಿ ಏನಾಗ್ತದೆ, ಒಂದು ನ್ಯೂಕ್ಲಿಯಸ್ ನ ತಗೋಣ. ಈಗ ಆಲ್ರೆಡಿ ನ್ಯೂಕ್ಲಿಯಸ್ ಫಾರ್ಮ್ ಆಗೋಗಿದೆ, ಎನರ್ಜಿ ರಿಲೀಸ್ ಆಗೋಗಿದೆ. ಸೊ ಯಾವಾಗ ನ್ಯೂಕ್ಲಿಯಸ್
ಫಾರ್ಮ್ ಆಗುತ್ತೋ ಈ ಪ್ರೋಟಾನ್ಸ್ ನ್ಯೂಟ್ರಾನ್ಸ್ ಮಧ್ಯೆ ಒಂದು ಫೋರ್ಸ್ ಇರುತ್ತೆ. ದಟ್ ಫೋರ್ಸ್ ಇಸ್ ಕಾಲ್ಡ್ ಆಸ್ ನ್ಯೂಕ್ಲಿಯರ್ ಫೋರ್ಸ್ ಅಂಡ್ ಇಟ್ ಈಸ್ ದ ವೆರಿ ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ನೇಚರ್. ಸೊ ಈ ನ್ಯೂಕ್ಲಿಯಾನ್ಸ್ ಈ ಸ್ಟ್ರಾಂಗೆಸ್ಟ್ ಫೋರ್ಸ್ ಇಂದ ಏನಾಗಿರುತ್ತೆ, ಒಂದಕ್ಕೊಂದು ಬೈಂಡ್ ಆಗಿರುತ್ತೆ. ಈ ಬೈಂಡ್ ಆಗಿರೋ ನ್ಯೂಕ್ಲಿಯಸ್ ನ ಸಪರೇಟ್ ಮಾಡ್ಬೇಕಂದ್ರೆ ನಮ್ಗೆ ಏನಾಗಿರುತ್ತೆ, ಎನರ್ಜಿ ರಿಕ್ವೈರ್ಮೆಂಟ್ ಇರುತ್ತೆ. ಆ ಎನರ್ಜಿ ರಿಕ್ವೈರ್ಮೆಂಟ್ ಏನು, ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ. ದಟ್ ಈಸ್ ದ ಆರಿಜಿನ್ ಆಫ್ ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ. ಅದನ್ನೇ ಹೇಳ್ತಾರೆ ನೋಡ್ರಿ, ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ ಕಮ್ಸ್ ಫ್ರಮ್ ದ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ವಿಚ್ ಹೋಲ್ಡ್ಸ್ protons and neutrons together in the nucleus. When nucleons combine, their mass defect decreases and this mass difference is converted into binding energy, keeping the nucleus stable. So this is how we can write the origin ಅಂತ ಕೇಳಿದ್ರೆ ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿಗೆ ಈ ತರ ಬರೀಬೇಕಾಗ್ತದೆ. ಓಕೆ, the next question is what is mass defect of nucleus and give the relation between binding energy and the mass defect ಅಂತ ಹೇಳಿ. ಸೊ ಮಾಸ್ ಡಿಫೆಕ್ಟ್ ಅಂದ್ರೆ ಏನು ಅಂದ್ರೆ ಇವಾಗ ತಾನೇ ಹೇಳಿದೆ, ಏನಾಗ್ತದೆ, ನೀವು ಪ್ರೋಟಾನ್ ಸಪರೇಟ್ ಇದ್ದು ನ್ಯೂಟ್ರಾನ್ ಸಪರೇಟ್ ಇದ್ದು ಇವು ನ್ಯೂಕ್ಲಿಯಸ್ ಇನ್ನ ಇಲ್ಲ, ಇವೆಲ್ಲ ಸಪರೇಟ್ ಇದಾವೆ, ಇಂಡಿವಿಜುವಲ್ ಇದಾವೆ. ಇವನ್ನ ನೀವೆಲ್ಲವನ್ನು ಸೇರಿಸಿ ಏನ್ ಮಾಡ್ಬೇಕು, ನ್ಯೂಕ್ಲಿಯಸ್ ಫಾರ್ಮ್ ಮಾಡ್ಬೇಕು. ಸೊ ಇಲ್ಲಿ ಇವೆಲ್ಲದ್ರ ಮಧ್ಯೆ ಎಂತ ಫೋರ್ಸ್ ಇರುತ್ತೆ, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಇರುತ್ತೆ. ಅದನ್ನು ಓವರ್ಕಮ್ ಮಾಡಿ ನ್ಯೂಕ್ಲಿಯಸ್ ಒಳಗಡೆ ಹಾಕಬೇಕು. ಅವಾಗ ಏನಾಗುತ್ತೆ, ನ್ಯೂಕ್ಲಿಯಸ್ ಫಾರ್ಮ್ ಆಗುತ್ತೆ. ಈ ಫಾರ್ಮ್ ಆಗುವಾಗ ಏನಾಗುತ್ತೆ ಅಂತಂದ್ರೆ ಈ ಇಂಡಿವಿಜುವಲ್ ಮಾಸ್ ಏನಿದೆ ತೂಕ ಹಾಕಿದ್ರೆ ಎಷ್ಟೋ ಬರುತ್ತೆ ಅನ್ಕೊಳ್ಳಿ. ಈ ನ್ಯೂಕ್ಲಿಯಸ್ ಫಾರ್ಮ್ ಆದ್ಮೇಲೆ ವೇವ್ ಮಾಡ್ದಾಗ ನೋಡಿದ್ರೆ ಸ್ವಲ್ಪ ಇಷ್ಟಕ್ಕಿನ್ನ ಈ ಆರ್ ಏನಿರ್ತವೆ ಇಂಡಿವಿಜುವಲ್ ಆಗಿ ಆರನ್ನು ವೇವ್ ಮಾಡಿದಾಗ ಎಷ್ಟು ಬರುತ್ತೋ ಅದಕ್ಕಿನ್ನ ನ್ಯೂಕ್ಲಿಯಸ್ ಫಾರ್ಮ್ ಆದಾಗ ಏನು ಬರುತ್ತೆ, ಸ್ವಲ್ಪ ಕಡಿಮೆ ಬರುತ್ತೆ. ಆ ಸ್ವಲ್ಪ ಕಡಿಮೆ ಬಂದಿದ್ದು ಏನಾಗಿರುತ್ತೆ ಅಂತಂದ್ರೆ ಎನರ್ಜಿ ಆಗಿ ಕನ್ವರ್ಟ್ ಆಗಿರುತ್ತೆ. ದಟ್ ಮಾಸ್ ಡಿಫೆಕ್ಟ್ ಈಸ್ ಕನ್ವರ್ಟೆಡ್ ಇನ್ ಟು ಎನರ್ಜಿ. ಆ ಎನರ್ಜಿ ಆಗಿ ರಿಲೀಸ್ ಆಗುತ್ತೆ ಈ ನ್ಯೂಕ್ಲಿಯಸ್ ಫಾರ್ಮ್ ಆಗುವಾಗ. ಅದನ್ನೇ ನಾವು ಮಾಸ್ ಡಿಫೆಕ್ಟ್ ಅಂತ ಕರಿತೀವಿ. ಅದನ್ನ ಹೇಗೆ ಸರ್ ಹೇಳೋದು ಅಂತಂದ್ರೆ ನೋಡ್ರಿ, ಇದನ್ನ ನಾವು ಈಗ ಸಪೋಸ್ ಒಂದು ಎಕ್ಸಾಂಪಲ್ ಬರೀತೀವಿ ನೋಡ್ರಿ. ಮಾಸ್ ಆಫ್ ಒನ್ ಪ್ರೋಟಾನ್ mn ಇದೆ ಅನ್ಕೊಳ್ಳಿ. ಇಲ್ಲಿ ಒಂದು ಎಕ್ಸಾಂಪಲ್ ಅಷ್ಟೇ. ಅಂತವೆಷ್ಟಿದಾವೆ, ಇಂಟು 3 which gives total mass of proton. ಹೌದಾ? ಹಾಗೆ ನ್ಯೂಟ್ರಾನ್ ಒಂದು ಮಾಸ್ ಆಫ್ ನ್ಯೂಟ್ರಾನ್ mn ಇದೆ ಅನ್ಕೊಳ್ಳಿ. ಅಂತವೆಷ್ಟಿದಾವೆ, 3 ಇದಾವೆ. ಹಾಗಾಗಿ ಟೋಟಲ್ ಎಷ್ಟಾಯ್ತು, ಮಾಸ್ ಆಫ್ ನ್ಯೂಟ್ರಾನ್ ಇಂಟು 3 ಪ್ಲಸ್ 3 ಪ್ರೋಟಾನ್. ದಿಸ್ ಈಸ್ ದ ಟೋಟಲ್ ಮಾಸ್ ಆಫ್ ನ್ಯೂಕ್ಲಿಯಸ್ ಅಂತ ಬರೆಯಕ್ ಬರಂಗಿಲ್ಲ. ಇವನ್ನೇನಂತ ಬರೀಬಹುದು, ವಿ ಕ್ಯಾನ್ ರೈಟ್ ಟೋಟಲ್ ಮಾಸ್ ಆಫ್ ನ್ಯೂಕ್ಲಿಯಾನ್ಸ್ ಅಂತ ಬರೀಬಹುದು. ಹಾಗೆ ನ್ಯೂಕ್ಲಿಯಸ್ ಫಾರ್ಮ್ ಆದಾಗ ನಮ್ಗೆ ಇಲ್ಲಿ ಒಂದೇ ಎಲಿಮೆಂಟ್ ಅದೇನದು, ನ್ಯೂಕ್ಲಿಯಸ್. ಇದ್ರ ತೂಕ ಎಷ್ಟಿದೆ, ಮಾಸ್ ಆಫ್ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಫಾರ್ಮ್ ಆದಾಗ ಮಾಸ್ ಆಫ್ ನ್ಯೂಕ್ಲಿಯಸ್ ಎಷ್ಟೋ ಬರುತ್ತೆ, ಇಲ್ಲಿ ಟೋಟಲ್ ಆಫ್ ಮಾಸ್ ಆಫ್ ನ್ಯೂಕ್ಲಿಯನ್ಸ್ ಎಷ್ಟೋ ಬರುತ್ತೆ. ಇವೆರಡನ್ನು ಸಬ್ಟ್ರಾಕ್ಟ್ ಮಾಡಿದಾಗ ಬರೋದೇ ಮಾಸ್ ಡಿಫರೆನ್ಸ್. ಓಕೆ, ಅದನ್ನ ಹೇಗೆ ಬರೆಯೋದು, ಸೆಂಟೆನ್ಸ್ ಅಲ್ಲಿ ಏನಿಲ್ಲ, ಇದನ್ನೇ ಸೆಂಟೆನ್ಸ್ ಅಲ್ಲಿ ಬರೆದ್ರೆ ಆಯ್ತು ಅಷ್ಟೇ. ಏನಂತ ಬರೀತೀರ ಅಂದ್ರೆ ಇಟ್ ಈಸ್ mass defect is the difference between the total mass of nucleons and the mass of nucleus which gives the mass defect. ಇಲ್ಲಿ ಏನು ಕೇಳಿದ್ರೆ ಬೈಂಡಿಂಗ್ ಎನರ್ಜಿಗೂ ಮಾಸ್ ಡಿಫೆಕ್ಟ್ ಏನು ರಿಲೇಷನ್ ಅಂತ ಕೇಳಿದ್ರೆ, ಸೊ ಏನಿಲ್ಲ, ಸೊ ಬೈಂಡಿಂಗ್ ಎನರ್ಜಿ is equal to mass defect into c². This is the relation between binding energy and mass defect. ಅಥವಾ ನೀವು ಇದನ್ನು ಬರೀಬಹುದು, ಬೈಂಡಿಂಗ್ ಎನರ್ಜಿ ಇಸ್ ಈಕ್ವಲ್ ಟು ಡೆಲ್ಟಾ ಎಂ ಇಂಟು 931.5 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಅಂತಲೂ ಬರೀಬಹುದು. ಸರ್ ಇದಕ್ಕೆ ಏನು ಡಿಫ್ರೆನ್ಸ್ ಅಂದರೆ ಇದು ಜೌಲ್ಸ್ ಅಲ್ಲಿ ಬರುತ್ತೆ, ಇದು ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ ಬರುತ್ತೆ, ಅಷ್ಟೇ ಡಿಫ್ರೆನ್ಸು. ಓಕೆ, ಬೆಟರ್ ಯು ರೈಟ್ ದಿಸ್ ಒನ್. ಇಲ್ಲಿ ಟರ್ಮ್ಸ್ ಎಕ್ಸ್ಪ್ಲೈನ್ ಮಾಡಬೇಕು. ವೇರ್ ಡೆಲ್ಟಾ ಎಮ್ ಈಸ್ ದ ಮಾಸ್ ಡಿಫೆಕ್ಟ್ ಆ್ಯಂಡ್ c is the velocity of light. ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಕಂಟ್ರೋಲ್ಡ್ ಥರ್ಮೋನ್ಯೂಕ್ಲಿಯರ್ ಫ್ಯೂಷನ್ ಎಕ್ಸ್ಪ್ಲೈನ್ ಅಂತ. ಥರ್ಮೋನ್ಯೂಕ್ಲಿಯರ್ ಫ್ಯೂಷನ್ ಅಂದ್ರೇನು, ಫ್ಯೂಷನ್ ಅಂದ್ರೇನು, ಫ್ಯೂಸ್ ಮಾಡೋದು. ನ್ಯೂಕ್ಲಿಯಸ್ ಗಳನ್ನ ಫ್ಯೂಸ್ ಮಾಡೋದೇ ಥರ್ಮೋನ್ಯೂಕ್ಲಿಯರ್ ಫ್ಯೂಷನ್. ಓಕೆ, ಫ್ಯೂಷನ್ ಅಂದ್ರೆ ಫ್ಯೂಸ್ ಮಾಡೋದು ಅಂತ. ಥರ್ಮೋ ಅಂದ್ರೇನು, ಹೀಟ್ ಅನ್ನ ಯೂಸ್ ಮಾಡಿ ಫ್ಯೂಸ್ ಮಾಡೋದು ನಾವು
ಥರ್ಮೋನ್ಯೂಕ್ಲಿಯರ್. ನ್ಯೂಕ್ಲಿಯರ್ ಅಂದ್ರೆ ನ್ಯೂಕ್ಲಿಯಸ್ ಅಂತ ಹೆಸರು ಹೇಳುತ್ತೆ ನೋಡ್ರಿ. ಥರ್ಮೋನ್ಯೂಕ್ಲಿಯರ್ ಅಂದ್ರೆ ಹೀಟ್ ಅನ್ನ ಯೂಸ್ ಮಾಡಿ ನ್ಯೂಕ್ಲಿಯಸ್ಗಳನ್ನ ಫ್ಯೂಸ್ ಮಾಡೋದು ನಾವೇನಂತ ಕರಿತೀವಿ, ಥರ್ಮೋನ್ಯೂಕ್ಲಿಯರ್ ಫ್ಯೂಷನ್ ಅಂತ ಕರಿತೀವಿ. ಇದೆಲ್ಲಿ ಬರುತ್ತೆ ಅಂದ್ರೆ ಫ್ಯೂಷನ್ ರಿಯಾಕ್ಷನ್ ಅಲ್ಲಿ ಬರುತ್ತೆ, ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್. ನಾವು ಆಲ್ರೆಡಿ ಓದಿದ್ವಿ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ಸ್ ಅಲ್ಲಿ ಹೈಡ್ರೋಜನ್ಗಳು ಸೇರ್ಕೊಂಡು ಏನಾಗುತ್ತೆ, ಹೀಲಿಯಂ ಫಾರ್ಮ್ ಆಗುತ್ತೆ. ಇಲ್ಲಿ ಯಾಕೆ ನಾವು ಅಷ್ಟು ಹೈ ಟೆಂಪರೇಚರ್ ಇರಬೇಕು ಅಂತಂದ್ರೆ ನೋಡ್ರಿ ಏನಾಗ್ತದೆ, ಹೈಡ್ರೋಜನ್ ಮಧ್ಯೆ ದೇರ್ ಇಸ್ ಎ ಕೂಲಾಂಬ್ ಫೋರ್ಸ್, ಕೂಲಾಂಬ್ ರಿಪಲ್ಷನ್ ಇರುತ್ತೆ. ಆ ರಿಪಲ್ಷನ್ಗೆ ಅಗೈನ್ಸ್ಟ್ ನಾವೇನ್ ಮಾಡಬೇಕು, ಅವನ್ನ ಫ್ಯೂಸ್ ಮಾಡ್ಬೇಕಂದ್ರೆ ಅಷ್ಟು ಎನರ್ಜಿ ಇರ್ಬೇಕು ಅದಕ್ಕೆ. ಸೊ ಎನರ್ಜಿ ನಥಿಂಗ್ ಬಟ್ ಕೈನೆಟಿಕ್ ಎನರ್ಜಿ. ಸೊ ಅಷ್ಟು ಕೈನೆಟಿಕ್ ಎನರ್ಜಿ ಕೊಡ್ಬೇಕು. ಅಷ್ಟು ಕೈನೆಟಿಕ್ ಎನರ್ಜಿ ಎಲ್ಲಿ ಸಿಗುತ್ತೆ ಅವಕ್ಕೆ ಅಂತ ಅಂದ್ರೆ ಫ್ಯೂಸ್ ಆಗ್ಲಿಕ್ಕೆ ಇನ್ ದ ಫಾರ್ಮ್ ಆಫ್ ಹೀಟ್ ಎನರ್ಜಿಯಿಂದ ನಾವು ಕೈನೆಟಿಕ್ ಎನರ್ಜಿಯಿಂದ ಏನಾಗುತ್ತೆ, ಅದು ಫ್ಯೂಸ್ ಆಗುತ್ತೆ. ವಿ ಹ್ಯಾವ್ ಟು ಓವರ್ಕಮ್ ದಟ್ ಕೂಲಾಂಬ್ ರಿಪಲ್ಷನ್. ಸೊ ವಿ ನೀಡ್ ಟು ಸಪ್ಲೈ ಎನರ್ಜಿ. ಒನ್ಸ್ ಅದು ಫ್ಯೂಸ್ ಆಯ್ತಂದ್ರೆ ತನ್ನಷ್ಟಕ್ಕೆ ತಾನೇ ಫ್ಯೂಷನ್ ರಿಯಾಕ್ಷನ್ ಕಂಟಿನ್ಯೂ ಆಗುತ್ತೆ. ಅದನ್ನ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಮಗೆ ಎನರ್ಜಿನ ಸಪ್ಲೈ ಮಾಡಬೇಕಾಗುತ್ತೆ, ದಟ್ ಈಸ್ ಇನ್ ದ ಫಾರ್ಮ್ ಆಫ್ ಹೀಟ್. ಅದನ್ನೇ ಹೇಳ್ತಾರೆ ನೋಡ್ರಿ. ಫ್ಯೂಷನ್ ಟೇಕ್ಸ್ ಪ್ಲೇಸ್ ವೆನ್ ದ ಟೂ ನ್ಯೂಕ್ಲಿಯೈ ಮಸ್ಟ್ ಕಮ್ ಕ್ಲೋಸ್ so that attractive short range nuclear force is able to affect them. However, since both are positively charged particles, they experience Coulomb repulsion. Therefore, they must have enough energy to overcome this Coulomb barrier. The height of the barrier depends on the charge and radius of the interaction of the nucleus. Idan bariyak hogbedri. So the barrier height is of the two protons is 400 kilo electron volt. Okay, so higher the nuclei, higher will be the charges. To estimate the temperature which two protons in a proton would have enough energy to overcome this barrier is around 3 into 10⁹ Kelvin ante. Okay, so when fusion is achieved, arising the temperature of the system so that particle have enough kinetic energy to overcome Coulomb repulsive behavior, it is called ಥರ್ಮೋನ್ಯೂಕ್ಲಿಯರ್ ಫ್ಯೂಷನ್ ಅಂತ ಕರಿತೀವಿ. ಓಕೆ, ಸೊ ಈ ಸೆಂಟೆನ್ಸ್ ನ ಬರೆದ್ರೆ ಸಾಕು, ಇದು ಬೇಡ, ಇಷ್ಟನ್ನ ಬರೀರಿ. ಅದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಇಲ್ಲಿದೆ. ಆಕ್ಚುಲಿ ಅವ್ರು ಕೇಳಿರೋದೇನು, ಕಂಟ್ರೋಲ್ಡ್ ಥರ್ಮೋನ್ಯೂಕ್ಲಿಯರ್ ರಿಯಾಕ್ಷನ್ ಅಂತ. ನೋಡ್ರಿ, ಇಷ್ಟು ಟೆಂಪರೇಚರ್ ನ ಅಚೀವ್ ಮಾಡೋದು ಇಟ್ಸ್ ವೆರಿ ಡಿಫಿಕಲ್ಟ್ ಇನ್ ದ ಲ್ಯಾಬೊರೇಟರಿ. ಓಕೆ, ಸೊ ಅವ್ರೇನ್ ಹೇಳ್ತಾರೆ, ಇದನ್ನ ನಾವು ಲ್ಯಾಬೊರೇಟರಿಯಲ್ಲಿ ನಾವು ಮಾಡಬಹುದಾ ಅಂತ. ಇಷ್ಟು ಟೆಂಪರೇಚರ್ ನ ಅಚೀವ್ ಮಾಡಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ನಾವು ಫ್ಯೂಷನ್ ರಿಯಾಕ್ಷನ್ ಸ್ಟಾರ್ಟ್ ಮಾಡಕ್ಕೆ ಆಗಲ್ಲ. ಬಟ್ ಅದನ್ನ ಸ್ಟಾರ್ಟ್ ಮಾಡಿದ್ರೆ ಅದನ್ನ ಕಂಟ್ರೋಲ್ ಮಾಡಬಹುದು ಅಂತ ಒಂದು ಮೀನಿಂಗ್ ಅಲ್ಲಿ ಹೇಳ್ತಾರೆ. ನೋಡಿ, ಇಲ್ಲಿದೆ ಸೆಂಟೆನ್ಸ್. ನ್ಯಾಚುರಲ್ ಥರ್ಮೋನ್ಯೂಕ್ಲಿಯರ್ ಫ್ಯೂಷನ್ ಪ್ರಾಸೆಸ್ ಟೇಕ್ಸ್ ಪ್ಲೇಸ್ ಇನ್ ಸ್ಟಾರ್ಸ್ ಈಸ್ ರೆಪ್ಲಿಕೇಟೆಡ್ ಇನ್ ಎ ಥರ್ಮೋನ್ಯೂಕ್ಲಿಯರ್ ಫ್ಯೂಷನ್ ಡಿವೈಸ್. ಅದನ್ನ ನಾವೇನ್ ಮಾಡ್ತೀವಿ, ಅದೇ ತರ ಮಾಡ್ಲಿಕ್ಕೆ ಟ್ರೈ ಮಾಡುವಂಥದ್ದು. ಓಕೆ, ಇನ್ನೇ ಕಂಟ್ರೋಲ್ಡ್ ಫ್ಯೂಷನ್ ರಿಯಾಕ್ಟರ್ಸ್, ಅದನ್ನೇ ಹೇಳಿದ್ದು, ಕಂಟ್ರೋಲ್ಡ್ ಫ್ಯೂಷನ್ ರಿಯಾಕ್ಟರ್ಸ್ ಅಲ್ಲಿ ನಾವು ಅಚೀವ್ ಮಾಡಬಹುದಾ ಅಂದ್ರೆ, ಏನ್ ಫ್ಯೂಷನ್ ರಿಯಾಕ್ಷನ್ ಸ್ಟಾರ್ಸ್ ಅಲ್ಲಿ ಆಗ್ತಾ ಇದೆ ಅದೇ ತರ ನಾವು ಲ್ಯಾಬೊರೇಟರಿಯಲ್ಲಿ ಮಾಡಬಹುದಾ ಯೂಸಿಂಗ್ ಕಂಟ್ರೋಲ್ಡ್ ಫ್ಯೂಷನ್ ರಿಯಾಕ್ಟರ್ಸ್. ದ ಏಮ್ ಇಸ್ ಟು ಜನರೇಟ್ ಸ್ಟಡಿ ಪವರ್ ಬೈ ಹೀಟಿಂಗ್ ನ್ಯೂಕ್ಲಿಯರ್ ಫ್ಯೂಯಲ್ ಟು ಎ ಟೆಂಪರೇಚರ್ ಆಫ್ 10⁸ ಕೆಲ್ವಿನ್. ಅಂದ್ರೆ ಇಷ್ಟು ಟೆಂಪರೇಚರ್ ನ ಅಟೈನ್ ಮಾಡಿ ಲ್ಯಾಬ್ ಅಲ್ಲಿ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಅನ್ನ ಸ್ಟಾರ್ಟ್ ಮಾಡಬಹುದಾ ಅಂತ. ಸೊ ಅಟ್ ದೀಸ್ ಟೆಂಪರೇಚರ್ಸ್ ದ ಫ್ಯೂಯಲ್ ಮಿಕ್ಸ್ಚರ್ ಆಫ್ ಪಾಸಿಟಿವ್ ಆಯನ್ಸ್ ಅಂಡ್ ಎಲೆಕ್ಟ್ರಾನ್ಸ್ ವಿಲ್ ಬಿ ಇನ್ ದ ಪ್ಲಾಸ್ಮಾ ಸ್ಟೇಟ್ ಅಂತ ಹೇಳ್ತಾರೆ. ಇಲ್ಲಿ ಬಿಡಿ, ಸೆಂಟೆನ್ಸ್ ಬೇಡ, ಇಷ್ಟನ್ನ ಬರೆದ್ರೆ ಸಾಕಾಗ್ತದೆ. ಓಕೆ, ಸೊ ರೈಟ್ ದಿಸ್ ಒನ್ ಸೆಂಟೆನ್ಸ್ ಆಲ್ಸೋ. ಹೋಪ್ ನಿಮ್ಗೆ ಗೊತ್ತಾಗಿದೆ ಅನ್ಕೊಂಡು. ಇಟ್ ಈಸ್ ಜಸ್ಟ್ ಟು ಅಚೀವ್ a nuclear fusion reaction in the laboratory and we could control that nuclear fusion reaction ಅನ್ನೋದೇ ಕಾನ್ಸೆಪ್ಟ್ ಅಷ್ಟೇ. ಕಂಟ್ರೋಲ್ಡ್ ಥರ್ಮೋನ್ಯೂಕ್ಲಿಯರ್ ಫ್ಯೂಷನ್ ಅನ್ನೋದು ನಾನೇನು ಹಾಕಿದ್ದೀನಿ, ಇಲ್ಲಿ ಮಾರ್ಕ್ ಮಾಡಿದ್ದೀನಿ, ಅದನ್ನ ಸೆಂಟೆನ್ಸ್ ನ ಬರೀರಿ, ಸಾಕಾಗ್ತದೆ. ಅಂಡ್ ದಿಸ್ ಕಂಪ್ಲೀಟ್ಸ್ 2 ಮಾರ್ಕ್ ಕ್ವಶನ್ಸ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಮಾಡೋಣ, 3 ಮಾರ್ಕ್ಸ್ ಕ್ವಶನ್ಸ್ ನ ತಗೊಳ್ಳೋಣ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು.